ವಿಕ್ಲಾಸ್ ಮರ್ಡರ್ ಕೇಸಲ್ಲಿ ಇದುವರೆಗೆ ಏನಾಗಿದೆ ಮತ್ತೆ ಹೊಸದಾಗಿ ಎಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಈ ವಿಕ್ಲಾಸ್ ಮರ್ಡರ್ ಆದ ನಂತರ ತಮ್ಮೆಲ್ಲರೂ ಗೊತ್ತು ಒಂದು 5 ಜನನು ನಾವು ಸೆಕ್ಯೂರ್ ಮಾಡಿ ಅದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಂಕ್ವೈರಿ ಮಾಡ್ತಾ ಇದ್ದಾರೆ. ನಿನ್ನೆ ಅರ್ಲಿ ಮಾರ್ನಿಂಗ್ ಅಂದರೆ ಮೊನ್ನೆ ರಾತ್ರಿ 12:30 ಸಮಯದಲ್ಲಿ ಇಬ್ಬರು ಅರುಣ್ ಮತ್ತು ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರ ಮಾಡಿದ ನಂತರ ಅವರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿದ ನಂತರ ಮತ್ತೆ ಸಂಜೆ ಅವನು ಮೊನ್ನೆ ಜಡ್ಜ್ ಅವ್ರ ಕಡೆ ಪ್ರೊಡ್ಯೂಸ್ ಮಾಡಿದ ನಂತರ 14 ಡೇಸ್ ಕಸ್ಟಡಿ ಕೇಳಿದ್ದೀವಿ. 14 ಡೇಸ್ ಕಸ್ಟಡಿ ಕೊಟ್ಟಿದ್ದಾರೆ. ಆಗಸ್ಟ್ 2ನೇ ತಾರೀಕುವರೆಗೂ ನಮಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ ವಿಚಾರಣೆ ನಡೀತಾ ಇದೆ. ಅವರ ರೋಲು ಮತ್ತು ಅವರು ಏನೇನು ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿದೆ. ಸರ್, ಈ ಜಗ್ಗ ಮನೆ ಮೇಲೆ ರೈಡ್ ಆಗಿದೆ ಅದು ನಾವು ಈ ಕೇಸಲ್ಲಿ A1 ಜಡ್ಜ್ ಯಾರಿದ್ದಾರೋ ಅವರ ಆಫೀಸ್ ಮತ್ತು ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ. ಯಾಕಂದರೆ ಈ ಕೇಸ್ ಸಂಬಂಧಪಟ್ಟ ಏನಾದರೂ ಸರ್ಚ್ ಮಾಡಿ ಸಿಕ್ಕಿದೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಮೇಲೆ ಕರ್ಕೊಂಡು ಈಗ ವಿಚಾರ ಮಾಡ್ತಾ ಇದ್ದೀವಿ. ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದಕ್ಕೋಸ್ಕರ ಇನ್ನೂ ಎಂಕ್ವೈರಿ ನಡೀತದೆ. ಅವರು ಇನ್ವಾಲ್ವ್ಮೆಂಟ್ ಇದ್ದರೆ ಅಂತ ಅವ್ರನ್ನೂ ಅರೆಸ್ಟ್ ಮಾಡಿ ನಾವು ಅದೆಲ್ಲ ಇರ್ತದೆ ರಿಲೇಷನ್. ಬಟ್ ಏನಂದರೆ ಈ ಕ್ರೈಮ್ನಲ್ಲಿ ಈ ಮರ್ಡರ್ ಕೇಸಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಅವರನ್ನು ನಾವು ಅರೆಸ್ಟ್ ಮಾಡಿ ಕಳಿಸ್ತೀವಿ. ವಿಚಾರಣೆ ಅದು ನಾವು ಯಾಕಂದರೆ ಅದು ನಮ್ಮ ಕೇಸ್ಗೆ ಮಾಡ್ತೀವಿ. ಬಟ್ ಏನಾದ್ರು ನಾವು ಡೀಟೇಲ್ಸ್ ಇಲ್ಲ. ಬಟ್ ಎಲ್ಲರೂ ಕಡೆ ಸರ್ಚ್ ಮಾಡಿದ್ವಿ. ಪ್ರೊಸೀಜರ್ ಕಡೆ ನಾವು ಸರ್ಚ್ ಮಾಡಿದ್ವಿ. ಥ್ಯಾಂಕ್ ಯು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.